ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಆಗಲೇಬೇಕು. ನಿಮ್ಮ ಪ್ರೀತಿಯ ಋಣನ ನಾನು ತೀರಿಸ್ಬೇಕು. ಕಿತ್ಕೊಂಡು ಬದುಕೋಕೆ ಒಂದೇ ಒಂದು ಅವಕಾಶ ಕೊಡಿ. ಸಾಯೋವರೆಗೂ ಸೇವೆ ಮಾಡಿ ಈ ಮನೆ ಋಣ ತೀರಿಸ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ, ಒಂದೇ ಒಂದು ಅವಕಾಶ ಕೊಡಿ. ಆಯ್ತು ರಾಧಕ್ಕ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಹೇಗೂ ನಾನು ವೆಂಕಟನಾಥ ಸರಸ್ವತಿ ಜೊತೆ ಹೋಗ್ತಾ ಇದ್ದೀನಿ. ಮಾಧವಣ್ಣ ಸೀತಾಕಾನು ಮಠಕ್ಕೆ ಹೊರಟೋಗ್ತಾರೆ. ಗುರುರಾಜ ಕಮಲಾಗೆ ತಾಯಿ ಸ್ಥಾನದಲ್ಲಿರು. ಆದರೆ ದಯವಿಟ್ಟು ಮತ್ತೆ ತಪ್ಪು ಮಾಡಬೇಡ. ಇಲ್ಲ ಗೋಪಕ್ಕ, ಖಂಡಿತ ಇಲ್ಲ. ನಾನು ತಾಯಿ ಅಷ್ಟೇ ಅಲ್ಲ, ಈ ಮನೆಗೆ ಕಾವಲಾಗಿರ್ತೀನಿ. ಇದಕ್ಕೆ ಆ ಭಗವಂತನೇ ಸಾಕ್ಷಿ. ಗುರುರಾಜ ನಿನ್ನೆ ಹೇಳಿದ್ನಲ್ವಾ, ಹೊರಡುವಾಗ ಯಾರು ಅಳಬಾರ್ದು, ನಗ್ನಗ್ತಾ ಕಳಿಸ್ಕೊಡ್ಬೇಕು ಅಂತ. ಅಣ್ಣ, ನೀನ್ ದೊಡ್ಡವನು, ಎಲ್ಲಾನು ತಿಳಿದವನು. ಅಳೋಂಥದ್ದು ಏನಾಗಿದೆ ಅಣ್ಣ? ಮೊದಲು ಕೂಡ ಮನೆಯಿಂದ ಮಧುರೆಗೆ, ಮಧುರೆಯಿಂದ ಮಠಕ್ಕೆ ವರ್ಷಾನ್ಗಟ್ಲೆ ಹೋಗಿ ಬರ್ತಿರ್ಲಿಲ್ವೇ? ಈಗಲೂ ಅಷ್ಟೇ, ವಿದ್ಯಾಪೀಠದಲ್ಲಿ ಅಧ್ಯಾಪಕ ವೃತ್ತಿ ಮಾಡೋದಕ್ಕೋಸ್ಕರ ಕಾವೇರಿ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ದುಃಖ ಪಡೋವಂಥದ್ದು ಏನಿದೆ ಅಣ್ಣ? ದುಃಖ ಪಡದೆ ಇರೋಕ್ಕಾಗುತ್ತೆ ವೆಂಕಟನಾಥ. ನಾನು ಈ ಮನೆಗೆ ಹಿರಿ ಮಗ, ನಂದೇ ಆದಂತಹ ಜವಾಬ್ದಾರಿಗಳಿವೆ. ಅಪ್ಪ ಹೋಗುವಾಗ ಇವನು ತಮ್ಮ ಅಲ್ಲ, ಮಗುನ್ ಥರ ನೋಡ್ಕೋ ಅಂತ ಹೇಳಿದ್ರು. ಅಪ್ಪನಿಗೆ ಕೊಟ್ಟ ಮಾತಿಗೆ ವಿರುದ್ಧವಾಗಿ ನೀನು ಯಾವತ್ತೂ ನಡ್ಕೊಂಡಿಲ್ಲ ಅಣ್ಣ. ಮಗನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ಯಾ. ಪ್ರೀತಿ ಕೊಟ್ಟೆ ವೆಂಕಟನಾಥ, ಆದರೆ ತಂದೆಯಾಗಿ ನಿನಗೆ ವ್ಯವಹಾರ ಕಲಿಸ್ಲಿಲ್ಲ. ವ್ಯವಹಾರ ಕಲಿಸೋಕೆ ನಾನು ಏನು ವ್ಯಾಪಾರ ಮಾಡ್ತಾ ಇದ್ದೀನಣ್ಣ? ಸಂಸಾರನೂ ಒಂದು ವ್ಯಾಪಾರನೇ ಕಣಪ್ಪ. ನಿಮ್ಮಿಬ್ಬರ ಕೈಗಳಿಗೂ ಹಿಡಿತಾ ಇಲ್ಲ. ಕಷ್ಟ ಅಂತ ಕೈ ಚಾಚ್ದವ್ರಿಗೆ ಹಿಂದೆ ಮುಂದೆ ನೋಡದೆ ಇರೋದನ್ನೆಲ್ಲ ಕೊಟ್ಬಿಡ್ತೀರಿ. ಅಷ್ಟು ಧಾರಾಳ ಆದರೆ ಸಂಸಾರ ನಡೆಸೋದು ಕಷ್ಟನಪ್ಪ. ಹೌದು ವೆಂಕಟನಾಥ, ಗುರುರಾಜ ಹೇಳೋದಲ್ಲೂ ಒಂದು ಅರ್ಥ ಇದೆ. ಕೈ ಬಾಯಿ ಬಿಗಿಯಾಗಿದ್ರೇನೆ ಸಂಸಾರ. ಇಷ್ಟು ದಿನ ಎಲ್ಲವನ್ನು ಅವನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ. ಇನ್ಮೇಲೆ ಸಂಪಾದನೆ ನೀನೇ ಮಾಡಬೇಕು, ಖರ್ಚುನೂ ನೀನೇ ಮಾಡಬೇಕು. ಸ್ವಲ್ಪ ಹೇರುಪೇರಾದರೂ ಪಾಪ ಸರಸ್ವತಿಗೆ ತೊಂದರೆ ಆಗುತ್ತೆ. ಅಮ್ಮ ಇರೋವರೆಗೂ ನೋಡ್ಕೊತಾರೆ, ಆಮೇಲಾದರೂ ನೀನೇ ನಿಭಾಯಿಸ್ಬೇಕಲ್ವೇ? ಸರಿ ದೊಡ್ಡಪ್ಪ, ಸರಸ್ವತಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೋತೀನಿ. ವೆಂಕಟನಾಥ, ಇದನ್ನ ಹಿಡ್ಕೋ. ಏನಣ್ಣ ಅದು? ನಾವೆಷ್ಟು ಹೇಳಿದ್ರು ಮನೆಯಿಂದ ಒಂದು ವಸ್ತುನೂ ತಗೊಂಡು ಹೋಗ್ತಿಲ್ಲ. ಖಾಲಿ ಕೈಯಲ್ಲಿ ಹೋಗ್ತಿದ್ದೀರಿ. ಇದನ್ನಾದರೂ ಹಿಡ್ಕೊಳ್ಳಿ, ಖರ್ಚು ವೆಚ್ಚಕ್ಕೆ ಬೇಕಾಗುತ್ತೆ. ಬೇಡ ಅಣ್ಣ, ನಾನು ಅಪರಿಗ್ರಹ ವ್ರತ ಕೈಗೊಂಡಿರೋದು ನಿನಗೂ ಗೊತ್ತಲ್ವಾ? ವೆಂಕಟನಾಥ, ನೀನು ಸಂಸಾರಿ. ಸನ್ಯಾಸಿ ಆದರೆ ಭಿಕ್ಷೆನಾದರೂ ಬೇಡಿ ಬದುಕ್ಬೋದು, ಆದರೆ ಸಂಸಾರದಲ್ಲಿ ಹಾಗಾಗಲ್ಲ. ಹಾಗಂತ ಮಾಡಿದ ಪ್ರತಿಜ್ಞೆನ ಮುರಿಬೇಕು ಅಂತೀಯಾ? ನಿಂಗೆ ಹೇಗೆ ಹೇಳಬೇಕೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಸರಸ್ವತಿ, ನೀನಾದರೂ ತಗೊಳಮ್ಮ. ಭಾವ, ದಂಪತಿಗಳು ಅಂದಮೇಲೆ ಇಲ್ಲೇ ಇರೋದು ಅಂತ ಆಗಿತ್ತಲ್ಲ, ಹಾಗಾಗಿ ಬಂದ್ವಿ. ಅಲ್ಲ ಆಚಾರ್ಯರೇ, ಮೊದಲು ನೀವು ಬಂದು 4 ದಿನ ಇದ್ದು ಮನೆ ಮಠ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡೋಕ್ ಸಾಧ್ಯವ ಅಂತ ನಿರ್ಧಾರ ಮಾಡಿದ್ಮೇಲೆ ತಾನೇ ಸಂಸಾರನ ಕರ್ಕೊಂಡು ಬರಬೇಕು. ಏಕಾಏಕಿ ಹೀಗೆ ಹೆಂಗಸರನ್ನ ಕರ್ಕೊಂಡು ಬಂದ್ಬಿಟ್ಟಿದಿರಲ್ಲ. ಇಷ್ಟು ದೊಡ್ಡ ಮನುಷ್ಯರು ಇರೋಕ್ಕೊಂದು ಅಚ್ಚುಕಟ್ಟಾದ ವ್ಯವಸ್ಥೆ ಬೇಡವೆ? ನೀವಾದ್ರೂ ಹೇಳ್ಬಾರ್ದಿತ್ತ ತಾಯಿ?
ಈ ಕತ್ಲಲ್ಲಿ ಬಂದು ಕಸ ಗುಡಿಸ್ತಾ ಇದ್ರಲ್ಲ, ನನಗೆ ಹೇಳಿದ್ರೆ ನಾನೇ ಬಂದು ಕಸ ಗುಡಿಸಿ ಎಲ್ಲ ಶುಚಿ ಮಾಡ್ಕೊಡ್ತಿದ್ನಲ್ಲ. ಇರ್ಲಿ ಬಿಡಪ್ಪ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕೆ ಸಂಕೋಚ ಯಾಕೆ? ಅದು ತಾಯಿ, ಒಳಗೆಲ್ಲ ಗುಡಿಸಿ ಒರೆಸಿ ಇಟ್ಟಿದ್ದೀನಿ. ಹೊರಗಡೆ ಅಷ್ಟೇ ಒಂದು 3-4 ದಿನ ಕಸ ಹೊಡೆದಿಲ್ಲ. ಇರಕ್ಕೇನು ತೊಂದರೆ ಇಲ್ಲ ತಾಯಿ. ಆದ್ರೆ ಈ ರೈತರು ಗೇಣಿ ಕೊಡೋದಿಲ್ಲ, ಮಕ್ಕಳು ಪಾಠಕ್ಕೆ ಬರೋದಿಲ್ಲ, ಇನ್ನು ಜನವೋ ಈ ಕಡೆ ತಿರುಗೂ ನೋಡೋದಿಲ್ಲ. ಅದಕ್ಕೆ ಬಂದ ಅಧ್ಯಾಪಕರೆಲ್ಲ 3 ದಿನದಲ್ಲೇ ಓಡೋಗ್ತಾರೆ. ಅಂಥದ್ರಲ್ಲಿ ನೀವ್ ಯಾಕೆ ಬರಕ್ ಹೋದ್ರಿ? ವಾಮನಾಚಾರ್ಯರೇ, ಇಲ್ಲಿ ವಿದ್ಯಾಪೀಠ ಬೆಳೆಸಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು. ಇದು ಗುರುಗಳ ಮಹತ್ತರವಾದ ಆಸೆ. ಅದಕ್ಕೆ ನನ್ನನ್ನ ಕಳಿಸಿದ್ದಾರೆ. ಏನಾಗುತ್ತೋ ನೋಡೋಣ. ಮರಳಿ ಮರಳಿ ಯತ್ನವ ಮಾಡು ಅಂತ ಹೇಳಿದಾರಲ್ವ ದೊಡ್ಡವರು. ಪ್ರಯತ್ನ ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಲ್ವೇ? ಹಾಗೇ ಆಗ್ಲಿ ಆಚಾರ್ಯರೇ. ತಾಯಿ, ಒಳಗಡೆ ಎಲ್ಲಾ ಪಾತ್ರೆ ಪಗಡೆಗಳು ಇವೆ, ನಿಮ್ಗೆ ಯಾವ್ದು ಬೇಕೋ ಉಪಯೋಗಿಸ್ಕೊಳ್ಳಿ. ನಾನು ಹೋಗಿ ನಿಮಗೆ ಊಟದ ವ್ಯವಸ್ಥೆ ಮಾಡಿ ಬರ್ತೀನಿ. ಏನು ಬೇಡಪ್ಪ, ಎಲ್ಲ ವಸ್ತುಗಳನ್ನು ನಾವು ತಂದಿದ್ದೀವಿ, ನಾವೇ ಮಾಡ್ಕೋತೀವಿ. ವಾಮನಾಚಾರ್ಯರೇ, ನೀವು ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡಿ. ಶಾರದಾದೇವಿ ಪೂಜೆ ಮಾಡಿ ತರಗತಿನ ಬೇಗ ಪ್ರಾರಂಭ ಮಾಡಬೇಕು. ಅಲ್ಲ ಆಚಾರ್ಯರೇ, ಮಕ್ಕಳು ಬಂದ್ರೆ ಅಲ್ವಾ ತರಗತಿ ಪ್ರಾರಂಭಿಸೋಕ್ ಸಾಧ್ಯ? ಮಕ್ಕಳು ಖಂಡಿತ ಬಂದೇ ಬರ್ತಾರೆ, ತರಗತಿನೂ ಪ್ರಾರಂಭ ಆಗುತ್ತೆ. ನೀವು ನಾಳೆ ಬೆಳಗ್ಗೆ ಬೇಗ ಬನ್ನಿ, ಅಷ್ಟು ಸಾಕು. ಹಾಗೆ ಆಗ್ಲಿ ಆಚಾರ್ಯರೇ. ಅದೇನು ಪವಾಡ ಮಾಡ್ತಿರೋ ಮಾಡಿ.